ನಮ್ಗೆ ಗೊತ್ತಿದ್ದಾಗೆ ಆಯೋಗಕ್ಕಿಂತ ಮುಂಚೆ ಬಜೆಟ್ಗಿಂತ ಮುಂಚಿತವಾಗಿ ಆಯಾ ಇಲಾಖೆಯ ಏನು ಟ್ರೇಡ್ ಬಾಡೀಸ್ ಇರ್ತವೆ, ವಿಶೇಷವಾಗಿ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಈಗ ಏನು ಟ್ರೇಡ್ ಬಾಡೀಸ್ ಇದಾವೆ ಅವರೆಲ್ಲರನ್ನ ಕೂಡ ಇವತ್ತು ಸಹ ಮುಖ್ಯಮಂತ್ರಿಗಳು ಈ ಸಭೆ ಕರೆದು 2 ಗಂಟೆಗಳ ಕಾಲ ಅವರ ಅಹವಾಲುಗಳನ್ನ, ಅವರ ಬೇಡಿಕೆಗಳನ್ನ, ಅವರ ಸಜೆಷನ್ಸ್ ಎಲ್ಲ ತಿಳ್ಕೊಂಡು ಇವತ್ತು ಬಜೆಟ್ನಲ್ಲಿ ಇವತ್ತು ಸಹ ಎಷ್ಟು ಸಾಧ್ಯ ಆದಷ್ಟು ಮಟ್ಟಿಗೆ ಏನು ನೈಜವಾದಂತ ಅವರ ಕೆಲವು ಬೇಡಿಕೆಗಳಿದಾವೆ, ನೈಜವಾದಂತ ಅವರ ಸಜೆಷನ್ಸ್ ಇದಾವೆ. ಆ ಸಜೆಷನ್ ಅವರು ಇನ್ಕಾರ್ಪೊರೇಟ್ ಮಾಡ್ಕೊಳ್ಬೇಕು ಬಜೆಟ್ನಲ್ಲಿ ಅಂತ ಹೇಳ್ಕೊಂಡು ನನ್ನ ಮನೆ ಮುಖ್ಯಮಂತ್ರಿಗಳು ಈ ಸಭೆಯನ್ನ ಕರೆದ್ರು. ಎಲ್ಲಾ ಟ್ರೇಡ್ ಬಾಡೀಸ್ನು ಕೂಡ ಇವತ್ತು ಸಹ ಭಾಗವಹಿಸಿದ್ರು. ಅವು ಬೇರೆ ಬೇರೆ ಭಾಗದಲ್ಲಿರುವಂತಹದ್ದು ಕೋಸ್ಟಲ್ ಇರಬಹುದು, ಉತ್ತರ ಕರ್ನಾಟಕ ಇರಬಹುದು, ಹೈದರಾಬಾದ್ ಕರ್ನಾಟಕ ಇರಬಹುದು, ಇಲ್ಲಿ ನಮ್ಮ ಕಸ ಇರಬೇಕು, ಬೆಂಗಳೂರು ಸುತ್ತಮುತ್ತ ಇರುವಂತಹ ಪೀನಿಯಾ ಇಂಡಸ್ಟ್ರಿ ಇರಬಹುದು, ದಾಬಸ್ಪೇಟ್ ಇರಬಹುದು, ಇನ್ನೂ ಎಲ್ಲ ಹೀಗೆ ಎಲ್ಲರೂ ಕೂಡ ಭಾಗವಹಿಸಿದ್ರು. ತಮ್ಮ ಅಹವಾಲುಗಳನ್ನ ಕೊಟ್ಟಿದ್ದಾರೆ, ತಮ್ಮ ರಿಕ್ವಿಸಿಷನ್ಸ್ ಅನ್ನು ಕೊಟ್ಟಿದ್ದಾರೆ, ತಮ್ಮ ಸಜೆಷನ್ಸ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಇವತ್ತು ಸಹ ನಾವು ಗಮನ ಹರಿಸಿದ್ದೀವಿ. ಅವರೆಲ್ಲ ತಮ್ಮ ರೈಟಿಂಗ್ ನಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ, ಊರಲ್ಲಿ ಕೂಡ ಎಲ್ಲವನ್ನ ಹೇಳಿದ್ದಾರೆ. ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳು ಈ ಒಂದು ಬಜೆಟ್ ನಲ್ಲಿ ಸೂಕ್ತವಾದಂತ ನಿರ್ಣಯಗಳನ್ನ ಇವತ್ತು ಸಹ ಕೈಗೊಳ್ತಾರೆ. ಈಶ್ವರಪ್ಪನವರು ಇವತ್ತು ಮತ್ತೆ ವಾಗ್ದಾಳಿ ಮಾಡಿದ್ದಾರೆ ಸರ್. ಉಪಮುಖ್ಯಮಂತ್ರಿಗಳ ಬಗ್ಗೆ ಮತ್ತೆ ಹೋಗ್ತಾರೆ, ಇಷ್ಟರಲ್ಲೇ ಹೋಗ್ತಾರೆ. ಇದೇನು ನಮ್ಮ ಈಶ್ವರಪ್ಪನವ್ರಿಗೆ ಏನಾದ್ರೂ ಇವರು ಹೈಕೋರ್ಟ್ ಜಡ್ಜ್ ಆಗಿದಾರಾ, ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದಾರಾ, ಇವತ್ತು ಜೈಲಿಗೆ ಹೋಗ್ತಾರೆ, ಜೈಲಿಂದ ಬರ್ತಾರೆ ಅಂತ ಹೇಳೋರು ಇವ್ರು ಯಾರು? ಇವತ್ತು ಯಾವುದೇ ಒಂದು ಕ್ರಮ ಆಗಲಿ ಅದೆಲ್ಲವೂ ಕಾನೂನಾತ್ಮಕ ಕ್ರಮ ಆಗಬೇಕಾಗ್ತದೆ. ಅದನ್ನು ಬಿಟ್ಟು ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಹೋಗ್ತಾರೆ, ಈ ರೀತಿ ಮಾತಾಡುವಂಥದ್ದು ಈಶ್ವರಪ್ಪನವರು ಹಿರಿಯರು. ಅವರು ತಮ್ಮ ಹಿರಿತನಕ ಆದರೂ ಕೂಡ ತಕ್ಕಂತೆ ಅವತ್ತು ಮಾತನಾಡಿದ್ರೆ ಸೂಕ್ತ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ಕೇಳಬೇಕಲ್ಲ ನೀವು. ಅಲ್ಲಿ ಮೈಸೂರಿನಾಗ ಬಂದೆ, ಬೆಂಗಳೂರು ಮೈಸೂರು ಬಂದಿದ್ದಾರೆ. ರಾಜ್ಯ ಬರಗಾಲ ತತ್ತರಿಸಿ ಹೋಗಿದೆ. 95% ಆಫ್ ದ ಏರಿಯಾ, ಸುಮಾರು 223 ತಾಲೂಕುಗಳು ಇವತ್ತು ಸಹ ಎಲ್ಲವೂ ಕೂಡ ಬರದಿಂದ ತತ್ತರಿಸಿ ಹೋಗಿದ್ದಾವೆ. ಸೆಂಟ್ರಲ್ ಟೀಮ್ ಬಂದು ಹೋಗಿದೆ, ರಿಪೋರ್ಟು ಸಬ್ಮಿಟ್ ಮಾಡಿದ್ದಾರೆ. ಕೊಡೋದೇ ಮಾತ್ರ NDRF ಮಾಂಸದಲ್ಲೇ ಸ್ವಲ್ಪ ಹಣ ಕೊಡ್ತಾರೆ. ಅಲ್ಪ ಸ್ವಲ್ಪ ಹಣನೂ ಕೂಡ ಇವತ್ತು ಸಹ ಕೊಟ್ಟಿಲ್ಲ. ಅದಾಗಿನೂ ಕೂಡ ನಾವು ರಾಜ್ಯ ಸರ್ಕಾರ 2,000 ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಇವತ್ತು ಸಹ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಕುಡಿ ನೀರಿನ ಮತ್ತು ಇನ್ನಿತರ ಏನು ಸಮಸ್ಯೆಗಳಿದೆ ಅದೆಲ್ಲವನ್ನೂ ಕೂಡ ಬಗೆಹರಿಸುವಂತ ಕೆಲಸ ಮಾಡುತ್ತಿದ್ದೀವಿ. NREGS ನಲ್ಲಿ ನಾವು 100 ದಿನಗಳ ಬದಲಾಗಿ ಈ ಬರದ ಸಲುವಾಗಿ 150 ದಿನಗಳು ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಅದಕ್ಕೆ ಯಾವುದೂ ಕೂಡ ಅವರ ಸ್ಪಂದನೆ ಇಲ್ಲ. ಇದನ್ನ ಅಮಿತ್ ಶಾ ಅವರಿಗೆ ಮಾಧ್ಯಮದವರು ನೀವು ಕೇಳಬೇಕೀಗ. ಈ ತರ ಇದೆ. ನಾವು ಡೆಲ್ಲಿಯಲ್ಲಿ ಹೋಗಿನೂ ಕೂಡ ಮುಖ್ಯಮಂತ್ರಿಗಳು, ಎಲ್ಲಾ ಸಚಿವರು, ಶಾಸಕರು ಹೋಗಿ ಜಂತರ ಮಂತರದಲ್ಲಿ ನಮ್ಮ ಒಂದು ಗಮನ ಸೆಳೆಯುವಂತಹ ಕೆಲಸವನ್ನು ನಾವು ಮಾಡಿದ್ದೀವಿ. ಯಾವ ರೀತಿ ಟ್ಯಾಕ್ಸ್ ನಿಂದ ಅನ್ಯಾಯ ಆಗ್ತದೆ, 14ನೇ ಫೈನಾನ್ಸ್ ಕಮಿಷನ್ ಇಂದ 15ನೇ ಫೈನಾನ್ಸ್ ಕಮಿಷನ್ಗೆ ನಮಗೆ ಎಷ್ಟು ಅನ್ಯಾಯ ಆಗಿದೆ. ಬಜೆಟ್ ಗಾತ್ರ ದೊಡ್ಡದಾಗಿದ್ರೂ ಕೂಡ ನಮಗೆ ಆ ಪ್ರಮಾಣವಾಗಿ ಹಣ ಸಿಗ್ತಾ ಇಲ್ಲ. ಸುಮಾರು 62,000 ಕೋಟಿ ರೂಪಾಯಿಗಳನ್ನ ನಾವು ಕಳೆದ 7 ವರ್ಷದಲ್ಲಿ ಕಳ್ಕೊಂಡಿದ್ದೀವಿ. ಬರದ ಪರಿಹಾರ ಸಿಕ್ಕಿಲ್ಲ. ಅಷ್ಟೇ ಅಲ್ಲ, ಇವತ್ತು ಸಹ ಅವರು ಘೋಷಣೆ ಮಾಡಿದ್ದು, ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿದ್ದು, ಅಪರ್ ಬದಲಾಗಿ 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಇನ್ನೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಇವತ್ತು ಎಲ್ಲವೂ ಕೂಡ ಇದೆ. ಹೀಗಾಗಿ ಅಮಿತ್ ಶಾ ಅವರಿಗೆ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ. ಇವತ್ತೊಂದು ಬಂದಾಗ ಬಹುಶಃ ಅವರಿಗೆ ಇನ್ನೊಮ್ಮೆ ಇದೆಲ್ಲ ಆಗ್ತಾ ಇದೆ ಅಂತೇಳಿ ನೆನಪಿಸಿಕೊಡುವಂತಹದ್ದು ಕರ್ತವ್ಯ ಜವಾಬ್ದಾರಿ ಮಾಧ್ಯಮದವರು ತಮ್ಮದೂ ಕೂಡ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.